ಹಾಯ್ ಗೈಸ್, ನೀವೇನಾದ್ರೂ ನಿಮ್ಮ ಮೊಬೈಲ್ ಫೋನ್ ಕಳೆದೋಯ್ದ್ರೆ ಏನ್ ಮಾಡ್ಬೇಕು ಗೊತ್ತಾ? ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ನೆಟ್ವರ್ಕ್ ಆಪರೇಟರ್ಗೆ ಕಸ್ಟಮರ್ ಕೇರ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಮ್ಮ ಒಂದು ಮೊಬೈಲ್ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಮಿಡಿಯೇಟ್ಲಿ ನೀವು ಹೇಳ್ಬಿಟ್ಟು ನಿಮ್ಮ ಒಂದು ನಂಬರ್ನ ಡಿಆಕ್ಟಿವೇಶನ್ ಮಾಡ್ಬೇಕು, ಅಂದ್ರೆ ನಂಬರ್ನ ಸಸ್ಪೆಂಡ್ ಮಾಡಿಸ್ಬೇಕು. ಫಸ್ಟ್ ಫೈಂಡ್ ಮೈ ಡಿವೈಸ್ ವೆಬ್ಸೈಟ್ ಅಥವಾ ಬೇರೆ ಒಂದು ಮೊಬೈಲ್ ಅಲ್ಲಿ ಫೈಂಡ್ ಮೈ ಡಿವೈಸ್ ಅಥವಾ ಫೈಂಡ್ ಮೈ ಅಕೌಂಟ್ ಇರುತ್ತೆ. ಅದರಲ್ಲಿ ಹೋಗ್ಬಿಟ್ಟು ಗೆಸ್ಟ್ ಐಡಿಯಲ್ಲಿ ಹೋಗ್ಬಿಟ್ಟು ನಿಮ್ಮ ಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಹಾಕ್ಬೇಕು. ಆ ಪಾಸ್ವರ್ಡ್ ಹಾಕಿದ ತಕ್ಷಣ ಆ ಒಂದು ಮೊಬೈಲ್ ಆನ್ ಆಗಿದ್ರೆ ಅದು ನಮ್ಗೆ ಲೊಕೇಶನ್ ತೋರಿಸುತ್ತೆ. 5 ಮಿನಿಟ್ಸ್ ರಿಂಗ್ ಆಗಿರುತ್ತೆ. ಅಂದ್ರೆ ಯಾರು ಕರ್ಕೊಂಡು ಹೋಗೋದು, ಫಾರ್ ಎಕ್ಸಾಂಪಲ್ ಇವಾಗ ಕರ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ನೀವು ಅದನ್ನ ಚೆಕ್ ಮಾಡಿದ್ರಿ, ಸೊ ಅವನ್ನೆಲ್ಲರೂ ನಿಯರೆಸ್ಟ್ ಇದ್ರೆ ನಿಮ್ಗೆ ಲೊಕೇಶನ್ ತೋರಿಸುತ್ತೆ. 5 ಮಿನಿಟ್ಸ್ ರಿಂಗ್ ಆಗುತ್ತೆ. ನೀವು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ನ ಟ್ರ್ಯಾಕ್ ಮಾಡಬಹುದು. ಇದರಲ್ಲೂ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನಪ್ಪಾ ಅಂದ್ರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಂಡರ್ ಅಲ್ಲಿ ಬರುವ ಸಂಚಾರಿ ಸಾಥ್ ವೆಬ್ಸೈಟ್ ಅಥವಾ ಸಂಚಾರಿ ಸಾಥ್ ಆ್ಯಪ್ ಮುಖಾಂತರ ಹೋಗಿ ನಿಮ್ಮ ಕಳೆದು ಹೋಗಿರೋ ಒಂದು ಮೊಬೈಲ್ ನ ನೀವು ಬ್ಲಾಕ್ ಮಾಡಬಹುದು. ಇದು ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ನಿಮ್ಮ ಕಳೆದು ಹೋಗಿರೋ ಮೊಬೈಲ್ ಬಗ್ಗೆ. ಈ ಲಾಸ್ಟ್ ರಿಪೋರ್ಟ್ಸ್ ಅಂತ ಬರುತ್ತೆ. ಸೊ ಅವರು ಅಲ್ಲಿ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಮೊಬೈಲ್ ನ IME ನಂಬರ್ ಕೇಳ್ತಾರೆ, ಎಲ್ಲ ಕೊಡಿ. ಅಲ್ಲಿ ಕೊಟ್ಬಿಟ್ಟು ಅವರು ನಿಮ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂತಾರೆ. ರಿಜಿಸ್ಟರ್ ಮಾಡ್ಕೊಂಡು ನಿಮ್ಗೆ ಒಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ. ಸೊ ಆ ಒಂದು ಅಕ್ನಾಲಜ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಇನ್ ಕೇಸ್ ಯಾರು ತಗೊಂಡೋಗುತ್ತಾನ ಕಳ್ಳ, ಅವಾಗ ಅವರು ನಿಮ್ಮ IMI ನ ಬ್ಲಾಕ್ ಮಾಡ್ತಾರೆ. ಸೊ ಇನ್ ಕೇಸ್ ಅವನೇನಾದ್ರು ಯೂಸ್ ಮಾಡಿದ್ರೆ ಒಂದ್ ಮೆಸೇಜ್ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ, ಒಂದ್ ಮೆಸೇಜ್ ನಿಮಗೆ ಬರುತ್ತೆ. ಸೊ ನೀವು ಅವಾಗ ಆ ಒಂದು ಮೆಸೇಜ್ ನ ತಗೊಂಡು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ತೋರಿಸಿದ್ರೆ ಅವರು ನಿಮ್ಮ ಒಂದು ಮೊಬೈಲ್ ನ ಟ್ರ್ಯಾಕ್ ಮಾಡ್ತಾರೆ. ಸೊ ಅದು ಸಿಕ್ಕಿದ್ರೆ ನಿಮ್ಗೆ ಕೊಡ್ತಾರೆ.